ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಓರಿಯೋ ಮಿಲ್ಕ್ ಶೇಕ್ನ ಮನೆಯಲ್ಲೇ ಹೇಗೆ ತಯಾರು ಮಾಡಬಹುದು ಅನ್ನೋ ಸಿಂಪಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು 2 ಓರಿಯೋ ಬಿಸ್ಕೆಟ್ಸು ಮತ್ತು 1 ಡೈರಿ ಮಿಲ್ಕ್ ಬೇಕಾಗುತ್ತೆ. ಮತ್ತು ಮೊದಲೇ ಕಾಯಿಸಿ ಹಾರಿಸಿ ಇಟ್ಕೊಂಡಿರುವಂತಹ ಹಾಲು 2 ಲೋಟ ಬೇಕಾಗುತ್ತೆ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಮೊದಲೇ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನಾವು ಈ ರೆಸಿಪಿನ ಇನ್ಸ್ಟೆಂಟಾಗಿ ಮನೆಯಲ್ಲೇ ತಯಾರು ಮಾಡಬಹುದು. ಯಾರಾದರೂ ಗೆಸ್ಟ್ ಬಂತು ಅಂತಂದರೆ ಅಥವಾ ನಮಗೆ ಬೇಕು ಅಂದರೂ ಕೂಡ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬಹುದಾದಂತಹ ಜ್ಯೂಸ್ ರೆಸಿಪಿ. ಜ್ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಡೈರಿ ಮಿಲ್ಕ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೈರಿ ಮಿಲ್ಕ್ ಹಾಕೋ ಉದ್ದೇಶ ಟೇಸ್ಟು ಮತ್ತಷ್ಟು ಉತ್ತಮವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ಡೈರಿ ಮಿಲ್ಕ್ ಬದಲಾಗಿ ನಾವು ಹರ್ಷೀಸ್ ಸಿರಪ್ ಕೂಡ ಯೂಸ್ ಮಾಡಬಹುದು. ಜ್ಯೂಸ್ ಜಾರಲ್ಲಿ ನಾವು 2 ಪೂರ್ತಿ ಪ್ಯಾಕ್ ಓರಿಯೋ ಬಿಸ್ಕೆಟ್ಸ್ನ ಹಾಕೋಬೇಕಾಗತ್ತೆ. ಮತ್ತೆ ಕಾಯಿಸಿ ಆರಿಸಿರುವಂತಹ ಹಾಲು 2 ಲೋಟ ಬೇಕಾಗುತ್ತೆ. ಮತ್ತೆ 4 ರಿಂದ 5 ಐಸ್ ಕ್ಯೂಬ್ ಹಾಕೋಬೇಕು. ಮತ್ತೆ 4 ರಿಂದ 5 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೋಬಹುದು. ಶುಗರ್ ಕಡಿಮೆ ಹಾಕೊಂಡ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಶುಗರ್ ಇಷ್ಟ ಇಲ್ವೋ ಅವರು ಶುಗರ್ನ ಅವಾಯ್ಡ್ ಕೂಡ ಮಾಡಬಹುದು. ಸೊ ಇದೆಲ್ಲದನ್ನು ಕೂಡ 4 ರಿಂದ 5 ಸೆಕೆಂಡು ನಾವು ಬ್ಲೆಂಡ್ ಮಾಡಿದ್ರೆ ಆಲ್ಮೋಸ್ಟ್ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿರುತ್ತೆ. ಫೈನಲಿ ನೀವು ನೋಡ್ತಾ ಇರ್ಬೋದು, ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸೊ ಫೈನಲಿ ಓರಿಯೋ ಮಿಲ್ಕ್ ಶೇಕ್ ಈಸ್ ರೆಡಿ ಟು ಡ್ರಿಂಕ್. ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಈ ಜ್ಯೂಸ್ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.